ರಾಣಿ ಉತ್ತರ ನಿನ್ನ ದೇವರ ದರ್ಶನವನ್ನು ನೀನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವ ಉತ್ತರ? ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆನು ಅಂದ ಮೇಲೆ ನನ್ನದಾಗಿ ಏನು ಉಳಿದಿರುವುದು? ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ ಸ್ವಾಮಿ? ಪುನಃ ಕೊಡುವ ಅಗತ್ಯವಿಲ್ಲವಲ್ಲ? ಎಂತ ಚಾತುರ್ಯದ ಮಾತುಗಳನ್ನಾಡುತ್ತಿರುವ ಉತ್ತರ.
ಬೇಕೆಂಬ ಬಯಕೆ ಉತ್ತರ. ಇತ್ತ ನೋಡು, ಎಲ್ಲಿ ಪ್ರಿಯ? ವಸಂತ ಬಳ್ಳಿಯಿಂದ ಹೊಸ ಹೊಸ ಹೂಗಳು ಸೃಷ್ಟಿಕರ್ತನನ್ನು ಆರಾಧಿಸುತ್ತಿವೆ. ಅಕ್ಕಿ ಪಕ್ಷಿಗಳು ತನ್ನ ಹೊಸ ಗಾನದಿಂದ ಪ್ರಕೃತಿಯನ್ನು ನಡೆಸುತ್ತಿರುವುದು. ಅಲ್ಲದೆ ಸರ್ವ ಸಾಕ್ಷಿಯಾದ ಸೂರ್ಯದೇವನು ತನ್ನ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುತ್ತಿರುವನು. ಉತ್ತರ, ಸ್ವಾಮಿ, ಈ ದಿನದ ಆನಂದ ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ಉತ್ತರ, ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ಎರಡು ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಆದರೆ ಈ ದಿನ ಪುನಃ ಸಮ್ಮಿಳಿತರಾಗಿಲ್ಲವೇ? ಉತ್ತರ, ಸ್ವಾಮಿ, ಈ ಆನಂದದ ಸಮಯದಲ್ಲಿ ಪುನಃ ನಿನ್ನ ಪ್ರೇಮದ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ, ದೇವರೇ ಪೂಜೆಯನ್ನು ಬಯಸಿರುವಾಗ ಇನ್ನು ಭಕ್ತಳಾದ ನಾನು ನಿರಾಕರಿಸುವಿನಿ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಂಡು ನನ್ನ ಪ್ರೇಮ ಆರಾಧನೆಯನ್ನು ಸ್ವೀಕರಿಸಿ ಸ್ವಾಮಿ. ನಾನೇ ಆಯ್ದ ತಂದೆ ಈ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಭಕ್ತರಲ್ಲಿ ಪ್ರಸನ್ನನಾಗಿ ಸ್ವಾಮಿ. ಉತ್ತರ, ಪ್ರಿಯ, ದೇವರ ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರೋ. ಬಾಪ್ರೆ, ಕುಳಿತುಕೋ. ಸ್ವಾಮಿ, ಇದೇನು ತಮ್ಮದು? ಸಾಧಿಸಬೇಕಾಗಿದೆ. ಆದ್ದರಿಂದ ನನ್ನ ಪ್ರೇಮದ ಆರೋಹಣೆಯನ್ನು ಸ್ವೀಕರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ಉತ್ತರ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನೀವು ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನ ನಡುವೆ ಕಾಲವನ್ನು ಕಳೆಯಬಾರದೆ ಸ್ವಾಮಿ. ಉತ್ತರ, ದ್ರೋಣನ ಚಕ್ರವ್ಯೂಹವನ್ನು ಬೇಯಿಸಲು ಯುಧಿಷ್ಠಿರ ಮಹಾರಾಜನಿಂದ ಅನುಮತಿಯನ್ನು ಪಡೆದು ಬಂದಿರುವೆನು. ನನ್ನನ್ನು ತಡೆಯಬೇಡ, ಸಂತೋಷ ಚಿತ್ತಳಾಗಿ ಕಳಿಸಿಕೊಡು. ಉತ್ತರ, ನೀವು ಯುದ್ಧಕ್ಕೆ ಹೋಗಬೇಕಾದ್ರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅಂತೆಯವರು ಸಹಾಯ ಮಾಡಿದ್ರಂತೆ, ನಾನು ಕೂಡ ಸಹಾಯಕಳಾಗಿನು. ಉತ್ತರ, ಪ್ರಾಣೇಶ್ವರ, ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಯೋಗ್ಯವಾದ ಕಾರ್ಯವಲ್ಲ.
ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತಂದಂತಿದೆ. ಇದನ್ನೊಂದು ಸಾರಿ ನಮ್ಮಲ್ಲಿ ಇರಿಸಿರಿ. ಉತ್ತರ, ಈ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಹಬ್ಬಬ್ಬ, ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿಳಿದಂದ ಹೂಗಳನ್ನು ಎದೇರಿಸು. ರೂಪುಗೊಂಡ ಅತಿ ಚಂಚಲ ತುಂಬಾ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಹಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡುವುದು. ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತು. ಕಾಂತೆಯ ಮನವ ಮೋಹಿತೆಯನ್ನ ಅಧಿಮಾಡುವಗೆ ಕರಗಳು. ಸಾಕು ಸುಮ್ಮನೆ ಸ್ವಾಮಿ. ಕಾಂತೆಯ ಮನವ ಮೋಹಿತೆಯನ್ನ ಕಾಂತೆಯ ಮನವ ಉತ್ತರ, ಇದು ಉಪಹಾಸ್ಯದ ಸಮಯವಲ್ಲ. ಘೋರ ಯುದ್ಧವು ಬಂದೊದಗಿರುವುದು. ಆದರೂ ಬಿಡುತ್ತೀರಿ ಉತ್ತರ. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರಿಸುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಮಯಿ ಗಾನಪ್ರಿಯೆ ಸುತ್ತೇರೆಯನ್ನು ನಿರ್ಮಿಸಿದ ಕಲಾವಿದನಾದ ಗಾತನೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಬೇಕು. ಒಬ್ಬರಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿದರು. ಇದುವರೆಗೂ ಹಾಸ್ಯಮಯಿಯಾದ ಜ್ಞಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದರು. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡಿದರು. ಯುದ್ಧವು ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಿ ಸ್ವಾಮಿ. ಉತ್ತರ, ನಾನು ನೋಡುತ್ತಿರುವುದು ಏನನ್ನು ಈಶ್ವರ. ಸ್ವರ್ಣದ ಪುಕ್ಕಳಿಯಲ್ಲಿ ಚಿರಕದ ಮಾಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ನನ್ನ ಧನ್ಯ. ಉತ್ತರ, ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು. ನೀವು ಕ್ಷತ್ರಿಯನ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಸ್ವಾಮಿ? ಉತ್ತರ, ನಿನಗಾವ ಗೌರವವಿಲ್ಲ. ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ಕಣ್ಣೀರನ್ನು ಭೂಮಿಗೆ ಉದಿರಿಸದೆ ಪತಿ ಪುತ್ರರಿಂದ ಸಾಹಸ ಮುಖ್ಯರಾಗಿ ಬೀಳ್ಕೊಂಡಿರುವರು. ಅವರಿಗಾವ ಗೌರವವಿಲ್ಲ ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಶಿತರಾದ ಮಡದಿಯ ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದದ ಭಾಷೆಯನ್ನು ಸುರಿಸಿದ ಮಾತೆಯ ಪುರುಷನ ಗೌರವವೇ ನಾನಿಯಲ್ಲ. ಅದೇ ಅವಳ ಜೀವನ ಸರ್ವಸ್ವ ಸ್ವಾಮಿ. ಉತ್ತರ, ಒಂದು ವೇಳೆ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲ. ಉತ್ತರ, ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ದೊಡ್ಡ ಕಂಬನಿ ಭೂಮಿಗೆ ಬಿದ್ದರು. ಯಾರು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಏರು. ಉತ್ತರ, ಪುತ್ರಿಯು ವೀರಸತಿ. ಪತಿಯ ಆಜ್ಞೆ ಅವಳಿಗೆ ದೇವರ ಆಜ್ಞೆ ಇತ್ತು. ಉತ್ತರ, ನೀನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಆಗಿನ ಪ್ರೇಮದ ವಿಜಯ ಮಾತೆಯಿಂದ ರಣರಂಗದಲ್ಲಿ ಬೆಳಗುವೆನು.
ನನಗಿನ್ನೂ ಅಪಜಯವಿಲ್ಲ ಉತ್ತರ. ಸ್ವಾಮಿ, ತಾಯಿಯವರು ಮಂದಿರದಲ್ಲಿದ್ದಾರೆ. ನಡೆ ಉತ್ತರ. ತಾಯಿಯ ಆಶೀರ್ವಾದವನ್ನು ಪಡೆದು ನನ್ನ ರಣರಂಗಕ್ಕೆ ಹೊರಡಬೇಕು. ಹಾಗೆ ಆಗಲಿ, ಬನ್ನಿ ಸ್ವಾಮಿ.